ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಕಾಂಗ್ರೆಸ್ ಮತ್ತು ಸಿಎಂ ಅಹಿಂದ ಸಮುದಾಯದ ಬಗ್ಗೆ ಟೆನ್ಷನ್ ಆಗ್ತಾ ಇದೆ. ಒಂದು ಕಡೆ ಮುಖ್ಯಮಂತ್ರಿ ಟೆನ್ಷನ್, ಮತ್ತೊಂದು ಕಡೆ ಕಾಂಗ್ರೆಸ್ ಟೆನ್ಷನ್. ಕಾಂಗ್ರೆಸ್ನಲ್ಲಿ ಹಲವು ಅಹಿಂದ ನಾಯಕರ ರಾಜೀನಾಮೆ. ದಾವಣಗೆರೆ ದಕ್ಷಿಣ ಉಪಚುನಾವಣೆ ಬಳಿಕ ಹೆಚ್ಚಾಗ್ತಾ ಇದೆ ಆತಂಕ. ದಲಿತ ಮತ್ತು ಅಲ್ಪಸಂಖ್ಯಾತ ಸಮುದಾಯ ಕೈ ಬಿಡುವಂಥ ಚಿಂತೆಯಲ್ಲಿದೆ. ಕಾಂಗ್ರೆಸ್ನಿಂದ ಸಮುದಾಯಗಳು ಹಿಂದೆ ಸರಿಯುವಂಥ ಆತಂಕ ಈಗ ಸೃಷ್ಟಿಯಾಗಿದೆ. ಅಹಿಂದ ಅಂದ್ರೇನು? ಅಲ್ಪಸಂಖ್ಯಾತ, ಹಿಂದುಳಿದ, ದಲಿತ. ಈ ಸಮುದಾಯಕ್ಕೆ ಸೇರಿದಂಥ ನಾಯಕರೇ ರಾಜೀನಾಮೆಯನ್ನು ಕೊಟ್ಟು ಕಾಂಗ್ರೆಸ್ನಿಂದ ದೂರ ಆಗ್ತಾ ಇದ್ದಾರೆ. ಇದಕ್ಕೋಸ್ಕರನೇ ಕಾಂಗ್ರೆಸ್ನಲ್ಲಿ ಗುರುತಿಸ್ಕೊಂಡಿದ್ದಾರೆ ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ ಅವ್ರಿಗೆ ಟೆನ್ಷನ್. ಇನ್ನು ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ನಾಯಕ ಯಾರು? ಸಿದ್ದರಾಮಯ್ಯ. ಸೊ ಮುಖ್ಯಮಂತ್ರಿಗಳು ಕೂಡ ಆಬ್ವಿಯಸ್ಲಿ ಟೆನ್ಷನ್. ಇದು ನಡೆದಿದೆ ನೋಡಿ. ಬಿ ನಾಗೇಂದ್ರ ರಾಜೀನಾಮೆ ಕೊಟ್ಟಿದ್ದಾಯಿತು. ಅವರು ವಾಲ್ಮೀಕಿ ಸಮುದಾಯಕ್ಕೆ ಸೇರಿದಂಥವರು, ದಲಿತ ಸಮುದಾಯದ ಕೋಟಾದ ಅಡಿಯಲ್ಲಿ ಗುರುತಿಸ್ಕೊಳ್ತಾರೆ. ಕೆ ಎನ್ ರಾಜಣ್ಣ ಅವರು ಕೂಡ ವಾಲ್ಮೀಕಿ ಸಮುದಾಯದವರು, ದಲಿತರ ಕೋಟಾದಲ್ಲಿ ಗುರುತಿಸ್ಕೊಳ್ತಾರೆ. ಇನ್ನು ಅಬ್ದುಲ್ ಜಬ್ಬರ್ ಮುಸಲ್ಮಾನರು, ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದಂಥವರು. ಈ ಕಡೆ ನಜೀರ್ ಅಹಮದ್ ಅವ್ರ ರಾಜೀನಾಮೆ ಕೂಡ ಆಗಿದೆ. ಸೊ ಎಲ್ಲರೂ ಕೂಡ ದಲಿತರು, ಅಲ್ಪಸಂಖ್ಯಾತರೇ ಇರೋದ್ರಿಂದ ಈಗ ಸಿ ಎಂಗೆ ಟೆನ್ಷನ್. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣಪತಿ. ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಗಣಪತಿ, ಒಂದು ಕಡೆ ಸಾಲು ಸಾಲು ನಾಯಕರ ರಾಜೀನಾಮೆ, ಸಿ ಎಂಗೂ ಟೆನ್ಷನ್, ಕಾಂಗ್ರೆಸ್ಗೂ ಟೆನ್ಷನ್. ವಿವರಿಸೋದಾದ್ರೆ ಮಧುಸೂದನ್, ಖಂಡಿತ ರಾಜ್ಯ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವಾಗ ಅಹಿಂದ ಏನು ಓಟ್ ಇದೆ ಅದರಿಂದಲೇ ಕೂಡ ಅಧಿಕಾರಕ್ಕೆ ಬಂದಿರುವಂಥದ್ದು. ಜೊತೆಗೆ ಸ್ವತಃ ಸಿಎಂ ಸಿದ್ದರಾಮಯ್ಯವರು ಈ ಅಹಿಂದ ಸಮುದಾಯದಿಂದಲೇ ಇವತ್ತು 2ನೇ ಬಾರಿಗೆ ಸಿಎಂ ಆಗಿರುವಂಥದ್ದು. ಇದು ಕಾಂಗ್ರೆಸ್ ವಲಯದಲ್ಲಿ ಕೂಡ ಚರ್ಚೆ ಆಗ್ತಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಈ ಅಹಿಂದ ಸಮುದಾಯವನ್ನೇ ಹಿಡಿದಿಟ್ಕೊಳ್ಬೇಕು, ಈ ಅಹಿಂದ ಸಮುದಾಯ ಯಾವಾಗ ನಮ್ಮ ಪರವಾಗಿರುತ್ತೋ ಪುನಃ ನಾವು ಅಧಿಕಾರಕ್ಕೆ ಬರ್ಬೋದು ಅನ್ನೋದು ಕೂಡ ಕಾಂಗ್ರೆಸ್ ಲೆಕ್ಕಾಚಾರ ಆಗಿತ್ತು. ಆದರೆ ಇತ್ತೀಚಿನ ಈ ರಾಜ್ಯ ಸರ್ಕಾರದಲ್ಲಿ, ಅಂದರೆ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಒಂದಷ್ಟು ದಲಿತ ಸಮುದಾಯದ ನಾಯಕರು ಇರ್ಬೋದು, ಹಾಗೆ ಅಲ್ಪಸಂಖ್ಯಾತ ಸಮುದಾಯದ ನಾಯಕರಿರ್ಬೋದು, ರಾಜೀನಾಮೆ ಪ್ರಸಂಗ ಕೂಡ ನಡೀತಾ ಇದೆ. ಇದರ ರಾಜಕೀಯ ಲೆಕ್ಕಾಚಾರ ಏನು ನೋಡಿ? ಪ್ರಮುಖವಾಗಿ ನೋಡೋದಾದ್ರೆ ಈ ನಾಗೇಂದ್ರ ಇರ್ಬೋದು, ಹಾಗೆ ರಾಜಣ್ಣ ಇರ್ಬೋದು, ಇವರ ಸಮುದಾಯವನ್ನು ಇವರ ನಾಯಕರನ್ನ ರಾಜೀನಾಮೆ ಪಡೆದ ಕೂಡಲೇ ಇಲ್ಲೊಂದು ಕಡೆ ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ರಾಜ್ಯ ನಾಯಕರು ಅಸಮಾಧಾನವನ್ನು ಕೂಡ ಉಂಟಾಯಿದ್ರು. ಅಂದರೆ ನಮ್ಮ ಸಮುದಾಯದ ನಾಯಕರ ರಾಜೀನಾಮೆ ಪಡಿತು, ವಾಟ್ ನೆಕ್ಸ್ಟ್, ಅಂದರೆ ಅದರ ಪ್ರತಿಫಲವಾಗಿ ಏನು ಕೊಡ್ತಾ ಇದೆ ನಮ್ಮ ಸಮುದಾಯಕ್ಕೆ, ಏನು ಸಂದೇಶವನ್ನು ಕೊಡಲಿಕ್ಕೆ ಹೋಗ್ತಾ ಇದೆ, ಈ ಎಲ್ಲ ಕೂಡ ಲೆಕ್ಕಾಚಾರ ಈ ಸಮುದಾಯದ ನಾಯಕರಿಗೆ ಉಂಟಾಗ್ತಾ ಇದೆ. ಹೀಗಾಗಿ ಮುಂಬರುವ ಚುನಾವಣೆಯಲ್ಲಿ ಇದೇ ಸಮುದಾಯದ ನಾಯಕರ ಪರವಾಗಿರುವಂಥ ಒಂದಷ್ಟು ಓಟ್ಗಳಿದೆಯಲ್ಲ, ಕಾಂಗ್ರೆಸ್ ಪರವಾಗಿರುತ್ತಾ ಅಥವಾ ಚಲ್ಲಾಪಿಲ್ಲಿ ಆಗುತ್ತಾ, ಈ ರೀತಿಯಾದಂಥ ಲೆಕ್ಕಾಚಾರಗಳು ಕೂಡ ಆಗ್ತಿರುವಂಥದ್ದು. ಜೊತೆಗೆ ದಾವಣಗೆರೆ ಬೈ ಎಲೆಕ್ಷನ್, ಇತ್ತೀಚೆಗೆ ಬೈ ಎಲೆಕ್ಷನ್ ಲೆಕ್ಕಾಚಾರಗಳನ್ನು ನೋಡೋದಾದ್ರೆ ಅಲ್ಪ ಸಮುದಾಯದ ನಾಯಕರನ್ನೇ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅನ್ನೋದು ಕೂಡ ಕಾಂಗ್ರೆಸ್ ವಲಯದಲ್ಲಿ ಚರ್ಚೆ ಆಗ್ತಿರುವಂಥದ್ದು. ಅಲ್ಪಸಂಖ್ಯಾತ ಸಮುದಾಯ ಯಾವತ್ತೂ ಕೂಡ ಕಾಂಗ್ರೆಸ್ ಪರವಾಗಿರುತ್ತೆ. ಹಾಗಾದ್ರೆ ಆ ಸಮುದಾಯದ ನಾಯಕರಿಗೆ ಯಾಕೆ ಅನ್ಯಾಯ ಆಗ್ತಾ ಇದೆ? ಆ ಸಮುದಾಯದ ನಾಯಕರಿಗೆ ಅನ್ಯಾಯ ಆದರೆ ಮುಂದಿನ ದಿನಗಳಲ್ಲಿ ಆ ಅಲ್ಪಸಂಖ್ಯಾತ ಸಮುದಾಯ ಒಂದಷ್ಟು ಓಟ್ಗಳು ಕಾಂಗ್ರೆಸ್ ಪರವಾಗಿರುತ್ತಾ ಅಥವಾ ಕಾಂಗ್ರೆಸ್ ಕೈ ಹಿಡಿತಾರ? ಈ ಎಲ್ಲ ಕೂಡ ಲೆಕ್ಕಾಚಾರಗಳು ಈಗ ಸಿಎಂಗೆ ಟೆನ್ಷನ್ ಉಂಟಾಗಿರುವಂಥದ್ದು. ನೋಡಿ, ಅಹಿಂದ ಸಮುದಾಯದ ಮೂಲಕವೇ ಅಧಿಕಾರಕ್ಕೆ ಬಂದಿರುವಂಥದ್ದು, ಅಹಿಂದ ಸಮುದಾಯದ ಮೂಲಕವೇ ಸಿಎಂ ಆಗಿರುವಂಥ ಸಿದ್ದರಾಮಯ್ಯಗೆ ಈಗ ಆ ಸಮುದಾಯವನ್ನು ಹಿಡಿದಿಟ್ಕೊಳ್ಳುವಂಥದ್ದು, ಜೊತೆಗೆ ಆ ಸಮುದಾಯದ ಓಟ್ಗಳು ಕ್ರೋಢೀಕರಿಸುವಂಥದ್ದು ಒಂದಷ್ಟು ಸಾಕಷ್ಟು ತಲೆನೋವು ಆಗ್ತಿರುವಂಥದ್ದು. ಈ ಸಂದರ್ಭದಲ್ಲಿ JDS ಹಾಗೂ BJP ಈ ಓಟ್ಗಳನ್ನು ನಾವೇ ಗಳಿಸಬೇಕು, ಜೊತೆಗೆ ಇಂತಹ ಸಂದರ್ಭದಲ್ಲಿ ನಾವು ಯಾವ ರೀತಿ ಎಂಕರೇಜ್ ಮಾಡ್ಕೊಳ್ಬೇಕು, ಈ ರೀತಿಯಾದಂಥ ಲೆಕ್ಕಾಚಾರ ಈಗಾಗಲೇ ವಿಪಕ್ಷ BJP ಹಾಗೂ JDS ಲೆಕ್ಕಾಚಾರದಲ್ಲಿರುವಂಥದ್ದು. ಹೀಗಾಗಿ ಮುಂದಿನ ದಿನಗಳಲ್ಲಿ ಈ ನಾಯಕರ ರಾಜೀನಾಮೆಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್, ಅಂದರೆ ರಾಜ್ಯ ಕಾಂಗ್ರೆಸ್ ಇರ್ಬೋದು, ಜೊತೆಗೆ ಹೈಕಮಾಂಡ್ ನಾಯಕರು ಯಾವ ರೀತಿ ಉತ್ತರ ಕೊಡ್ತಾರೆ, ಜೊತೆಗೆ ಆ ಸಮುದಾಯದ ಪರವಾಗಿ ಯಾವ ರೀತಿ ನಿಲ್ತಾರೆ, ಜೊತೆಗೆ ಆ ಸಮುದಾಯದ ಓಟ್ಗಳನ್ನು ಯಾವ ರೀತಿ ಕ್ರೋಢೀಕರಿಸ್ತಾರೆ ಅನ್ನೋದು ಕೂಡ ಒಂದಷ್ಟು ಸಾಕಷ್ಟು ಟೆನ್ಷನ್ ಆಗಿರುವಂಥದ್ದು. ಮುಂದಿನ ದಿನಗಳಲ್ಲಿ ಸಿಎಂ ಸಿದ್ದರಾಮಯ್ಯವರು ಸೇರಿದಂತೆ ಆ ಸಮುದಾಯದ ನಾಯಕರು, ಅಂದರೆ ರಾಜಣ್ಣ ಅವರು ಇರ್ಬೋದು, ನಾಗೇಂದ್ರ ಅವರು ಇರ್ಬೋದು, ಹಾಗೆ ಅಲ್ಪಸಂಖ್ಯಾತ ಸಮುದಾಯದ ನಾಯಕರು, ಹಿರಿಯ ನಾಯಕರು ಜಮೀರ್ ಇರ್ಬೋದು, ಈ ಎಲ್ಲ ನಾಯಕರು ಕೂಡ ಒಂದಷ್ಟು ತಾತ್ಪರ್ಯ ಕೂಡ ಸಾಕಷ್ಟು ಕುತೂಹಲ ಇರುವಂತದ್ದು. ಮಧುಸೂದನ್, ಧನ್ಯವಾದ ಗಣಪತಿ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.